Mahesh VR. Welcome to my channel. Today we can learn about objectives and functions of SEBI, that is Security Exchange Board of India. Let me start with the introduction. So here Security and Exchange Board of India, or SEBI, is one of the regulator authority in our country to regulate the security markets. So it was established in 12th April 1992 under the SEBI Act 1992, and it is headquartered located in Mumbai, and it also has 4 regional offices. One is Ahmedabad and Chennai, Kolkata, and last one is New Delhi. So let us move to the next topic, objectives. So the first objective of the SEBI is protection of the investors. Here the Security Exchange Board of India mainly started to protect the interest of the investors, because to guide, educate and protect the right and interest of the investors, here SEBI will place an important role. SEBI ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಎಷ್ಟೊಂದು ಮಾಲ್ ಪ್ರಾಕ್ಟೀಸಸ್ಸು ಮತ್ತು ಫ್ರಾಡ್ಸು ಮತ್ತು ಅನ್ಅಫಿಷಿಯಲ್ ಪ್ರೈವೇಟ್ ಸೆಕ್ಟರ್ಸು ಪಬ್ಲಿಕ್ನ ಮೋಸ ಮಾಡ್ತಾಯಿತ್ತು ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಮತ್ತು ಸೆಕ್ಯೂರಿಟೀಸ್ ಜೊತೆ ಡೀಲ್ ಮಾಡಬೇಕಾದ್ರೆ. ಅದಕ್ಕೆ SEBI ಹ್ಯಾಸ್ ಬೀನ್ ಎಮರ್ಜ್ಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಆ್ಯಂಡ್ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಕಾಂಪಿಟೇಟಿವ್ ಆ್ಯಂಡ್ ಪ್ರೊಫೆಷನಲ್. Here competitive and professional while trading with the securities is very much important. So if you want to make the intermediaries like merchant bankers or brokers, ಆ ಒಂದು ಆಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡಬೇಕು. ಆ್ಯಂಡ್ ದೆನ್ ಯಾವ ಥರ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಥವಾ ಕಂಪನೀಸ್ ಯಾವ ಥರ ಶೇರ್ಸ್ನ ಇಶ್ಯೂ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಒಂದು ಗೈಡ್ಲೈನ್ಸ್ನ ಅಥವಾ ಕೋಡ್ ಆಫ್ ಕಂಡಕ್ಟ್ನ ಕೊಡಬೇಕು. ಇಲ್ಲಿ SEBI ಏನು ಮಾಡುತ್ತೆ, ಪ್ರೊಫೆಷ್ನಲ್ ಎಥಿಕ್ಸ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಯಾವ ಥರ ಕಂಪನೀಸು ಕಾಂಪಿಟೇಟಿವ್ ಆಗಿರಬೇಕು ಅಂತ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ದಟ್ ಮೀನ್ಸ್ ದ ಆಬ್ಜೆಕ್ಟಿವ್ ಆಫ್ ದಟ್ SEBI ಈಸ್ ಟು ಮೇಂಟೈನ್ ದ healthy competition and then also maintain the professional ethics in the financial market. It is the one objective of SEBI. And let's go to the next point, prevention of malpractices. ಇಲ್ಲಿ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಅಥವಾ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಜಾಸ್ತಿ ಪ್ರಾಫಿಟ್ ತೊಗೊಳೋದಕ್ಕೆ ಪಬ್ಲಿಕ್ನ ಮೋಸ ಮಾಡೋದು, ಎಷ್ಟೊಂದು ಸ್ಕ್ಯಾಮ್ಸ್ನ ನಾವು ಕೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಸತ್ಯಂ ಸ್ಕ್ಯಾಮ್ಸ್ ಅಥವಾ ಶಾರದಾ ಗ್ರೂಪ್ ಆಫ್ ಕಂಪನೀಸ್ದು ಸ್ಕ್ಯಾಮ್ ಅಥವಾ IMA ಜ್ಯುವೆಲರಿದು ಸ್ಕ್ಯಾಮ್. ಇಲ್ಲೇನಪ್ಪ ಅಂದರೆ ಇಂಥ ಒಂದು ಕಂಪನೀಸಿಂದ ಮಾಲ್ ಪ್ರಾಕ್ಟೀಸಸ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ SEBI ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಹಿಯರ್ ದ SEBI's important objective is prevention of malpractices. That means trade malpractices. ಅಂದರೆ ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಅಥವಾ ಪಬ್ಲಿಕ್ಗೆ ಅಲಾಟ್ ಮಾಡಬೇಕಾದ್ರೆ ಏನು ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ನ ಮಾಡ್ತಾರೆ ಅದಾದಷ್ಟು ಕಡಿಮೆ ಮಾಡೋದು. ನೆಕ್ಸ್ಟ್ ಪಾಯಿಂಟ್, ಬ್ಯಾಲೆನ್ಸಿಂಗ್. ಹಿಯರ್ another objective of SEBI is that to balance the regulation of the SEBI and also Companies Act followed by the companies. ಇಲ್ಲಿ ಕಂಪನೀಸ್ ಆ್ಯಕ್ಟ್ ಮತ್ತು SEBI ಗೈಡ್ಲೈನ್ಸು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸು ಎಲ್ಲವನ್ನೂ ಕೂಡ ಕಂಪನೀಸು ಫಾಲೋ ಮಾಡಬೇಕು. ಆ ಎಲ್ಲ ಸ್ಟ್ಯಾಟ್ಯುಟರಿ ರೆಗ್ಯುಲೇಷನ್ಸ್ನ ಬ್ಯಾಲೆನ್ಸ್ ಮಾಡೋ ಥರ ಇದು ರೂಲ್ಸ್ನ ಫ್ರೇಮ್ ಮಾಡುತ್ತೆ. ಆ್ಯಂಡ್ ಫಿಫ್ತ್ ಆಬ್ಜೆಕ್ಟಿವ್ ಈಸ್ ಆರ್ಡರ್ಲಿ ಫಂಕ್ಷನಿಂಗ್. ದಟ್ ಮೀನ್ಸ್ ಸ್ಮೂತ್ functioning of the stock exchange in our country and then various companies in our country. It's going to be give the concentration on how to smoothly run their companies. Here ಸೆಕ್ಯೂರಿಟಿ ಮಾರ್ಕೆಟ್ ಆಗಲಿ ಅಥವಾ ನಮ್ಮ ಕಂಪನೀಸ್ ಆಗಲಿ ಯಾವ ಥರ ಸ್ಮೂತಾಗಿ ರನ್ ಆಗಬೇಕು ಆ ಥರ SEBI ಕೆಲವೊಂದು ಸ್ಟೆಪ್ಸ್ನ ತಗೊಳುತ್ತೆ. ದಟ್ಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಇಯರ್. ಆ್ಯಂಡ್ ದೆನ್ ಲಾಸ್ಟ್ ಆಬ್ಜೆಕ್ಟಿವ್ ಆಫ್ SEBI ಈಸ್ ಇಶ್ಯೂ ಗೈಡ್ಲೈನ್ಸ್. Here to protect the interest of the investors and then also to avoid the fraudulent activities in the financial markets or security markets. SEBI is going to issue the time to time guidelines to the public regarding issue of the shares to the public ಆಗಿರಲಿ ಅಥವಾ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಕಂಪನೀಸ್ ಯಾವ ಥರ ಮಾಡಬೇಕು ಅಂತ ಆಗಿರಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಯಾವ ಥರ ರೂಲ್ಸ್ ಬರುತ್ತೆ ಅಂತ ಆಗಿರಲಿ ಅಥವಾ ರೈಟ್ ಇಶ್ಯೂ ಕಂಪನೀಸ್ ಇಶ್ಯೂ ಮಾಡುತ್ತೆ
ಅದನ್ನು ಯಾವ ಥರ ಇಶ್ಯೂ ಮಾಡಬೇಕು, ಅಂಡರ್ ರೈಟಿಂಗ್ ಯಾವ ಥರ ಕೊಡಬೇಕು, ಅವ್ರ ಕಮಿಷನ್ ಎಷ್ಟು ಚಾರ್ಜ್ ಮಾಡಬೇಕು